ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಇವತ್ತು ಬಂದು ಗುರುವಾರ, ಟೈಮ್ ಆಗಲೂ 10 ಕಾಲಾಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ಕರೆಂಟೇ ಇರಲಿಲ್ಲ ಫ್ರೆಂಡ್ಸ್. ನೆನ್ನೆ ಎಷ್ಟು 8 ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು. 8 ಗಂಟೆಗೆ ಹೋಗಿರೋ ಕರೆಂಟು ಒಂದು ಸ್ವಲ್ಪ ಹೊತ್ತಾಯ್ತು ಬಂದು. ಚಾರ್ಜಿಂಗ್ ಅಂತೂ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಚಾರ್ಜ್ ಇಟ್ಕೊಂಡ್ಬಿಟ್ಟು ಬೇಗ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ತರಕಾರಿ ಬಂದಿತ್ತು, ತರಕಾರಿ ತೊಗೊಂಡಿದ್ದೀನಿ. ಟೊಮೊಟೊ, ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಾನು ಹಸಿರು ಮೆಣಸಿನ್ಕಾಯಿ, ಬದನೆಕಾಯಿ ಎಲ್ಲ ಇತ್ತು. ಅದು ಬೇಡ ಅಂತೇಳ್ಬಿಟ್ಟು ಮಿಕ್ರೆ ತೊಗೊಂಡೆ. ನಿಜ ಟೊಮೊಟೊಗೋಸ್ಕರ ವೆಯ್ಟ್ ಮಾಡಿ ಎಷ್ಟು ದಿನ ಆಯಿತು, ಒಂದು ವಾರ ಆಯಿತು. ಇನ್ನು ಊರಿಂದ ಬರಬೇಕಾದ್ರೆ ತೊಗೊಂಬಂದಿದ್ವಿ. ಅಲ್ಲಿ ಶಿರಾದಲ್ಲಿ 1 kg ಏನೋ ಅಷ್ಟೇ ಟೊಮೊಟೊ ತೊಗೊಬಂದಿದ್ದು. ಕರೆಕ್ಟಾಗಿ ಒಂದು ವಾರ ಆಯ್ತು ಅನಿಸುತ್ತೆ. ಬಂದೇ ಇಲ್ಲ. ಎಷ್ಟು ದಿನ ಆಯಿತು ಗೊತ್ತಾ, ತರಕಾರಿಯವರೇ ಬರಲಿಲ್ಲ. ಈ ಕಡೆ ಸೈಡ್ ಯಾರೂ ಬರೋದೇ ಇಲ್ಲ ಜಾಸ್ತಿ. ಅಪರೂಪ. ಸುಮ್ಮನೆ ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕು. ಸುಮ್ಮನೆ ಸಾಯಂಕಾಲ ಬೆಳಗ್ಗೆ ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಹೇಳಿ. ಇದು ಚಿಕ್ಕೂರಲ್ವಾ, ಯಾರು ಕೂಡ ಜಾಸ್ತಿ ಓಡಾಡೋದೇ ಇಲ್ಲ. ಇನ್ನು ಇವತ್ತು ಅದೃಷ್ಟಕ್ಕೆ ಬಂತು, ತಗೊಂಡೆ. ಟೊಮೊಟೊ ಅಂತೂ ಖಾಲಿ ಆಗಿಬಿಡ್ತಾ ಇತ್ತು. ಎಲ್ಲರ ಮನೇಲೂ ಕೂಡ ಖಾಲಿ ಆಗಿಬಿಟ್ಟಿದೆ. ಫಸ್ಟಿಗೆ ಕೇಳಿದ್ದೆ ಟೊಮೊಟೊ ಅವ್ರನ್ನ. ಇನ್ನು ಬೇಗ ಹೋಗ್ಬಿಟ್ಟು 1 kg ಹಾಕ್ಸ್ಕೊಂಡೆ. ಇವಾಗೆಲ್ಲ ನೀಟಾಗಿ ಜೋಡಿಸ್ಬೇಕು. ಜೋಡಿಸ್ಬಿಟ್ಟು ನೋಡ್ಕೊಂಬಿಟ್ಟು ಯೂಸ್ ಮಾಡಬೇಕು. ಟೊಮೊಟೊ ಅಂತೂ ಸಿಗ್ತಾನೆ ಇಲ್ಲ ಇಲ್ಲಿ. ಇಲ್ಲ ಯಾರು ಕೂಡ ಗಿಡನೂ ಹಾಕಿಲ್ಲ. ಟೊಮೊಟೊ ಗಿಡ ತೀರಾ ಹಾಕಿದರೆ ಹೋಗಿ ಕೇಳಿಬಿಟ್ಟು ಕಿತ್ಕೊಬರ್ಬೋದಾಗಿತ್ತು. ಇಲ್ಲಿ ಯಾರು ಬೆಳೆದು ಕೂಡ ಬೆಳೆದಿಲ್ಲ. ಅದೊಂದು ಸ್ವಲ್ಪ ಪ್ರಾಬ್ಲಮ್. ಇನ್ನು ಮೆಣಸಿನ ಗಿಡ ಅಂತೂ ಮಸ್ತ್ ಹಾಕಿದ್ದಾರೆ. ಮೆಣಸಿನ ಗಿಡ ಮೆಣಸಿನ್ಕಾಯಿದೇನೂ ತೊಂದರೆ ಇಲ್ಲ, ಸಿಗ್ತಾ ಇರುತ್ತೆ. ಬದನೆಕಾಯಿನೂ ಸಿಗ್ತಾ ಇರುತ್ತೆ. ಈ ಥರ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ತರಕಾರಿನೇ ಸಿಗೋದಿಲ್ಲ. ಇನ್ನು ಹುಣ್ಸೆಹಣ್ಣಂತೂ ಇಲ್ಲವೇ ಇಲ್ಲ ಮನೆಯಲ್ಲಿ, ಎಲ್ಲ ಖಾಲಿಯಾಗಿಬಿಟ್ಟಿದೆ. ಪವಿತ್ರ ತರಬೇಕು, ಇಲ್ಲ ನಾನು ತರಬೇಕು ಊರಿಂದ. ಇಲ್ಲಿ ಸಿಗೋದೇ ಇಲ್ಲ ಜಾಸ್ತಿ. ಇನ್ನು ಅದಕ್ಕೋಸ್ಕರ ಸದ್ಯ ಇವಾಗ ಟೊಮೊಟೊ ಸಿಕ್ತು, ಅದೆಲ್ಲ ಸ್ವಲ್ಪ ಜೋಡಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಬನ್ನಿ ಇವತ್ತಿನ ವ್ಲಾಗು ಹೇಗಿರುತ್ತೆ, ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಇನ್ನು ತರಕಾರಿ ಬುಟ್ಟೆಲೆ ತೊಗೊಂಡ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಬದನೆಕಾಯಿ ಅಂತೂ ತುಂಬ ಇದೆ, ಮನೆ ತುಂಬ ಜಾಸ್ತಿ ಇದೆ. ಒಂದು ಬುಟ್ಟಿ ತುಂಬ ಇದೆ ಬದನೆಕಾಯಿ ಬಂದು. ಬಟ್ ಏನು ಮಾಡೋದು, ಇಲ್ಲಿ ತಿನ್ನೋದೇ ಇಲ್ಲ ಇವರು. ಅಲ್ಲಿ ಅಮ್ಮರ ಮನೇಲಂತೂ ನಮಗೆ ಬದನೆಕಾಯಿ ಸಿಕ್ಕರೆ ಸಾಕು, ಏನೋ ಒಂದಿದು ಬದನೆಕಾಯಿ ಸಾಂಬಾರು ಮಾಡ್ತೀವಿ, ಬಜ್ಜಿ ಮಾಡ್ತೀವಿ, ಇಲ್ಲ ಸುಟ್ಬಿಟ್ಟು ಕ್ಯೂಚ್ತೀವಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಬಿಸಿ ಮುದ್ದೆಗಂತೂ ನಿಜವಾಗ್ಲೂ. ಮತ್ತು ಇದು ಬದನೆಕಾಯಿ, ಹಸಿರುಮೆಣ್ಸಿನ್ಕಾಯಿ, ಟೊಮೊಟೊ ಹಣ್ಣು ಅದೆಲ್ಲ ಸುಟ್ಬಿಟ್ಟು ಕಿವುಚಿದ್ರೆ ಒಂದು ಮುದ್ದೆ, 1.5 ಮುದ್ದೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಇವ್ರು ಯಾರು ಇಲ್ಲಿ ತಿನ್ನೋದೇ ಇಲ್ಲ. ಅದೇ ಒಂಥರ ಬೇಜಾರು ನನಗೆ. ಅಲ್ಲಿ ಮಾಡೋ ಅಡುಗೆಗೂ ಇಲ್ಲಿ ಮಾಡೋ ಅಡುಗೆಗೂ ತುಂಬ ವ್ಯತ್ಯಾಸ ಇರುತ್ತೆ. ಹೇಳ್ಬೇಕಂದ್ರೆ ನಾನು ಇಲ್ಲಿ ಮಾಡೋ ಸಾಂಬಾರು ಕೂಡ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಇಲ್ಲಿ. ಏನಕ್ಕಂದರೆ ಸಖತ್ತು ಖಾರ ಹಾಕ್ಬೇಕಿಲ್ಲಿ. ಖಾರ ಅಂದರೆ ಸಿಕ್ಕಾಪಟ್ಟೆ ಖಾರ, ತಿನ್ನೋದಕ್ಕೆ ಆಗೋದಿಲ್ಲ ನಿಜವಾಗ್ಲೂ. ಎಲ್ಲಾದರೂ ಅಪರೂಪಕ್ಕೆ ನಮ್ಮ ಅಮ್ಮರ ಕಡೆಯಿಂದ ಯಾರಾದರೂ ಬಂದುಬಿಟ್ರಂತೂ ಕಣ್ಣಲ್ಲಿ ಮೂಗಲ್ಲಿ ನೀರು ಬರ್ತಾನೇ ಇರುತ್ತೆ. ಅಷ್ಟು ಖಾರ ಹೆಂಗೆ ತಿಂತೀರಾ ಅಂತ ಬಡ್ಕೊತಾ ಇರ್ತಾರೆ ಅವರು. ಅಷ್ಟು ಖಾರ ಹಾಕ್ಬೇಕಿಲ್ಲಿ. ನಿಜ ನನಗೆ ಬಂದುಬಿಟ್ಟು ಒಂದು 3-4 ದಿನ ಊಟನೇ ಅಡ್ಜಸ್ಟ್ ಆಗೋಲ್ಲ ಹೇಳ್ಬೇಕಂದ್ರೆ, ಅಷ್ಟು ಖಾರ. ಏನಾದ್ರು ಸಪ್ರೇಟ್ ಮಾಡ್ಕೊಳ್ಳೋಣ ಅಂದರೂ ಕೂಡ ಮಾಡ್ಕೊಳ್ಳೋದಕ್ಕೂ ಮನಸ್ಸು ಬರೋಲ್ಲ ನನಗೆ. ಬಿಡೋ ಇರೋದೇ ತಿನ್ಬಿಡೋಣ ಅನ್ನೋಷ್ಟು ಹಂಗೆ ಕಣ್ಮುಚ್ಕೊಂಡು ಉಂಗ್ಬಿಡ್ತೀನಿ. ಅಷ್ಟೊಂದಿದು ನಾನು ಮಾಡೋ ಅಡುಗೆ ಅಂತೂ ಇಲ್ಲಿ ನಿಜವಾಗ್ಲೂ ಸೆಟ್ ಆಗೋದಿಲ್ಲ. ನಮ್ಮ ಮನೆಯವ್ರು ಅಷ್ಟೇ ಇಷ್ಟಪಟ್ಟು ತಿನ್ನಲ್ಲ. ಅಲ್ಲಿಗೆ ಬಂದರೂ ಅಷ್ಟೇ, ಅಲ್ಲಿಗೆ ಬಂದ ತಕ್ಷಣ ಅಲ್ಲಿ ಅಡುಗೆ ಅಂತೂ ನಮ್ಮ ಮನೆಯವ್ರಿಗೆ ಸೆಟ್ಟೇ ಆಗೋಲ್ಲ, ಬೈತಾನೆ ಇರ್ತಾರೆ. ನನಗೆ ಖಾರ ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೂ ಪರವಾಗಿಲ್ಲ, ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಖಾರವಾಗೇ ಮಾಡ್ತೀನಿ. ಇಲ್ಲಿಗೆ ಬಂದ್ರಂತೂ ನಿಜ ಭಾಳ ಕಷ್ಟ ಅಡುಗೆ ಮಾಡೋದು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಜಾಸ್ತಿ ಸಾಂಬಾರಾಗಲಿ ಏನಾದರೂ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಅತ್ತೆನೇ ಮಾಡ್ತಾರೆ ಸಾಂಬಾರು. ಏನಾದರೂ ಮುದ್ದೆ ಸ್ವಲ್ಪ ಅನ್ನ ಬೇಕಾದ್ರೆ ಮಾಡ್ತೀನಿ. ಇಲ್ಲ ಏನಾದರೂ ಸ್ವಲ್ಪ ಮಾಡಲೇಬೇಕು ಅನ್ನೋ ಇದು ಬಂದಮೇಲೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಮಾಡ್ಕೊಂಡು ಹೋಗ್ತೀನಿ, ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಹಾಕ್ಬಿಟ್ಟು. ಆ ಥರ ಇರುತ್ತೆ ಇಲ್ಲಿ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ, ಇರೋಷ್ಟು ದಿನ ಮಾಡ್ಕೊಂಡು ಹೋಗ್ಬೇಕಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಕಷ್ಟ ಫ್ರೆಂಡ್ಸ್. ಹೆಂಗೋ ಬಿಡು, ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಅಂದರೆ ಓಕೆ. ಬಟ್ ತಿನ್ನೋದೇ ಇಲ್ಲ ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ. ಆ ಕಡೆ ಅವರು ಉಪವಾಸ ಇರ್ತಾರೆ, ಈ ಕಡೆ ಮಾಡಿರೋ ಅಡುಗೆ ಎಲ್ಲ ವೇಸ್ಟ್ ಇರುತ್ತೆ. ನಮಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ, ಸುಮ್ಮನೆ ಮಾಡಿದ್ದೆಲ್ಲ ಇದಾಯ್ತಲ್ಲ ಅನ್ನೋಷ್ಟು ಆಗಿರುತ್ತೆ. ಇನ್ನು ಕಲ್ಯಾಣ ಅಂತೂ ಆಟ ಆಡ್ಕೊಂಡು ಆರಾಮ್ಸೆ ಇದ್ದ. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಇನ್ನು ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹಣ್ಣಾಗಿದ್ದು ಅವು ಮತ್ತು ಸ್ವಲ್ಪ ಚೆನ್ನಾಗಿರೋವೆಲ್ಲ ಕೂಡ ಡಿವೈಡ್ ಮಾಡಿ ಬಿಸಿಲಿಗೆ ಹಾಕೋಣ ಅಂತ ಹೇಳಿ ಎಲ್ಲ ಡಿವೈಡ್ ಮಾಡಿ ಇಟ್ಟಿದೆ. ಇಲ್ಲಿ ನಾನು ಏನಾದರೂ ಒಂದು ಕೆಲಸ ಮಾಡಿದ್ರೆ ಸಾಕು, 2 ಕೆಲಸ ಕೊಡ್ತಾ ಇರ್ತಾರೆ ನನ್ನ ಮಗ. ಇಲ್ಲಿ ನೋಡ್ತಾ ಇರ್ಬೋದು, ಬಿಡಪ್ಪ ಬೇಡ ಅಂದರೂ ಕೂಡ ಬಿಡ್ತಾಯಿಲ್ಲ. ಇನ್ನೆಲ್ಲ ಜೋಡಿಸ್ಬಿಟ್ಟು ಇನ್ನು ನೀಟಾಗಿ ಎಲ್ಲ ಗಿಡ ನೀಟಾಗಿ ಕಸ ಗುಡಿಸ್ಕೊ ಬರ್ತಾಯಿದ್ದೀನಿ ಕ್ಲೀನಾಗೆ. ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನೀಟಾಗಿ ನನಗೆ.
ಅಲ್ಲಿ ಮನೇಲಾದರೆ ಟ್ರೈಪಾಡ್ ಇತ್ತು, ಹಂಗೆ ಆರಾಮ್ಸೆ ಮೊಬೈಲ್ ಇಟ್ಕೊಂಡ್ಬಿಟ್ಟು ಸೆಟ್ ಮಾಡಿಕೊಂಡು ಕೆಲಸ ಮಾಡ್ಬೋದಾಗಿತ್ತು. ಇಲ್ಲಿ ಏನು ಕೂಡ ನನಗೆ ಅಷ್ಟೊಂದು ವ್ಯವಸ್ಥೆ ಇಲ್ಲ, ಅದಕ್ಕೋಸ್ಕರ ವೀಡಿಯೋ ಸರಿಯಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ ಈ ಮನೇಲಿ ನನಗೆ. ಇದು ಚಿಕ್ಕದು ಇದಿದೆ, ಸೆಲ್ಫಿ ಸ್ಟಿಕ್ ಇದೆ, ಬಟ್ ಅದರಲ್ಲಿ ಇಟ್ಕೊಂಡು ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ನಾವೇನಾದರೂ ಅಡುಗೆ ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ಹೈಟ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕದಾಗಿ ಅಂದರೆ ಸೆಲ್ಫಿ ಸ್ಟಿಕ್ ಎಷ್ಟಿರುತ್ತೆ ಹೇಳಿ, ಅದು ಕೆಳಗಿಟ್ರೂ ಕೂಡ ಕ್ಯಾಮ್ರಾ ಸರಿಯಾಗಿ ರೆಕಾರ್ಡ್ ಆಗೋದಿಲ್ಲ ನೀಟಾಗಿ. ಅದಕ್ಕೋಸ್ಕರ ಸ್ವಲ್ಪ ಹಂಗೂ ಹಿಂಗೂ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಮ್ಮ ಮನೆ ಎಲ್ಲ ನೀಟಾಗಿ ತೋರಿಸ್ತಿದ್ದೆ, ಈ ಮನೆ ಯಾವ ಥರ ಇದೆ, ಅಡುಗೆ ಮನೆ ಯಾವ ಥರ ಇದೆ ಅಂತೇಳ್ಬಿಟ್ಟು ನೀಟಾಗಿ ತೋರಿಸ್ತಿದ್ದೆ. ನಮ್ಮದು ಫುಲ್ಲು ಸಗಣಿ ನೆಲ, ಅದಕ್ಕೋಸ್ಕರ ಸ್ವಲ್ಪ ಧೂಳು ಜಾಸ್ತಿನೇ ಇರುತ್ತೆ. ಮುಂಚೆಯಿಂದನೂ ಅಷ್ಟೇ. ಇಲ್ಲೊಂದು ಸ್ವಲ್ಪ ಬಿಟ್ಬಿಟ್ಟು ನೆಕ್ಸ್ಟು ದೊಡ್ಡ ಮನೆ ಮತ್ತು ಇದು ಚಪ್ಪರದ ಕೆಳಗೆ ಅಡುಗೆ ಮನೆ ಫುಲ್ಲು ಎಲ್ಲ ಕೂಡ ಸಗಣಿನೇ. ಮತ್ತು ಅಂಗಳದಲ್ಲೂ ಕೂಡ ಕೆಳಗಡೆ ಆ ಕಡೆ ಹೊರಗಡೆ ಕೂಡ ಫುಲ್ಲು ಸಗಣಿನೇ ಹಾಕಿ ಬಳಿಬೇಕು. ಇನ್ನು ಮಧ್ಯಾಹ್ನಕ್ಕೆ ಸುಮ್ಮನೆ ಏನು ಕೂತ್ಕೊಳ್ಳೋದು ಅಂತೇಳ್ಬಿಟ್ಟು ಸ್ವಲ್ಪ ಶೇಂಗಾ ಸುಲಿತಾ ಇದ್ದೀನಿ. ಶೇಂಗಾ ಸುಲಿಯೋಷ್ಟೊತ್ತಿಗೆ ತಲೆನೇ ಕೆಟ್ಟೋಯ್ತು ಫ್ರೆಂಡ್ಸ್. ಅಸಲು ಒಂದು ಸ್ವಲ್ಪನೂ ಗಟ್ಟಿ ಬೀಜನೇ ಇಲ್ಲ, ಬರೀ ಜೊಟ್ಟು. ಅದರ ಜೊಟ್ಟು ತೆಗೆದು ಸಾಕಾಯಿತು. ಒಂದು ಬುಡ್ಡು ಕುಕ್ಕಿ ನೋಡಿದ್ರೆ ಬರೀ ಜೊಟ್ಟೇ ಇರ್ತಾಯಿತ್ತು. ಅದರಲ್ಲಿ ಒಂದು 10 ಬುಡ್ಡು ಅಂದರೆ ಕುಕ್ಕಿ ನೋಡಿದ್ರೆ ಅದರಲ್ಲಿ 2-3 ಮಾತ್ರ ಚೆನ್ನಾಗಿರ್ತಿತ್ತು ಬೀಜ. ಆ ಥರ ಕಡಲೆಕಾಯಿ. ಬಟ್ ಏನು ಚಟ್ನಿ ಮಾಡೋಣ ಅಂತ ಹೇಳಿ ಚಪಾತಿ ಮಾಡೋಣ, ಚಟ್ನಿ ಮಾಡಿ ಮತ್ತು ಅನ್ನ ಮಾಡೋಣ. ಬೆಳಗ್ಗೆ ನಮ್ಮ ಅತ್ತೆ ಬಂದುಬಿಟ್ಟು ಮೊಳಕೆ ಕಾಳು ಸಾಂಬಾರು ಮಾಡೋಗಿದ್ರು. ಅದಕ್ಕೆ ಸ್ವಲ್ಪ ಅನ್ನ ಮಾಡಿ ಚಪಾತಿ ಮಾಡಿ ಚಟ್ನಿ ಮಾಡೋಣ ಅಂತ ಪ್ಲಾನಿಂಗ್ ಇತ್ತು. ಸರಿ ಬಿಡು ಮಾಡೋಣ ಅಂತ ಹೇಳಿ ನೋಡಿದ್ರೆ ಶೇಂಗಾ ಬೀಜ ಖಾಲಿಯಾಗಿತ್ತು. ಇನ್ನು ಕಡಲೆಕಾಯಿ ಇತ್ತು, ಸುಲ್ಕೊಂಡು ಕುತ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ನೀಟಾಗಿ ಜೋಡಿಸ್ಕೊಳೋಣ ಅಂತ ಹೇಳಿ. ಸುಲಿದು ಎಲ್ಲ ಇಟ್ಕೊಂಡ್ರೆ ಬೇಗನೆ ಆಗುತ್ತಂತ ಹೇಳಿ ಎಲ್ಲ ಜೋಡಿಸ್ಕೊಂಡೆ ನೀಟಾಗೆ. ಫ್ರೆಂಡ್ಸ್, ಈಗ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ. ಚಟ್ನಿಗೆ ಬಂದುಬಿಟ್ಟು ಶೇಂಗಾ ಬೀಜ, ಸ್ವಲ್ಪ ಹುಳ್ಳಿಕಾಳು, ಸ್ವಲ್ಪ ಕಾಯಿ ತುರಿ ಮತ್ತು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು, ಇಷ್ಟು ಹಾಕ್ಬಿಟ್ಟು ರುಬ್ಕೊಳ್ತೀನಿ ಇವಾಗ. ಇನ್ನು ಇಲ್ಲಿ ಬಂದು ಕಂಪಲ್ಸರಿ ಚಟ್ನಿ ಮಾಡಿದಾಗ ಹುಳ್ಳಿಕಾಳಾದರೂ ಇರಬೇಕು, ಇಲ್ಲ ಸ್ವಲ್ಪ ಬೇಳೆಕಾಳಾದರೂ ಹಾಕ್ಬೇಕು ಮಿಕ್ಸ್. ಹಂಗಾದ್ರೆ ಇವರು ತಿಂತಾರೆ. ಇಲ್ಲಾಂದರೆ ಬರೀ ಶೇಂಗಾ ಬೀಜ ಕಾಯಿ ಹಾಕಿ ಚಟ್ನಿ ಮಾಡಿದ್ರೆ ಅಷ್ಟೊಂದು ಇಷ್ಟಪಡಲ್ಲ. ಇನ್ನು ನಮ್ಮ ಮಾವನಿಗೂ ಅಷ್ಟೇ, ಯಾವಾಗಲೂ ಕೂಡ ಹುಳ್ಳಿಕಾಳು ಇರಬೇಕು, ಇಲ್ಲ ಬೇಳೆಕಾಳು ಇರಬೇಕು. ಅವೆಲ್ಲ ಹುರಿದ್ಬಿಟ್ಟು ಚಟ್ನಿ ಮಾಡಿದ್ರೆ ಮಾತ್ರ ಅವ್ರು ತಿಂತಾರೆ, ಇಲ್ಲಾಂದರೆ ಅಷ್ಟೊಂದು ಜಾಸ್ತಿ ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗಲೇ ಕರೆಂಟ್ ಇದೆ, ಅದಕ್ಕೆ ಹಾಕೋಣ ಬೇಗ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಇವಾಗ ಚಟ್ನಿಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ಬೇಗ ರುಬ್ಕೊಳ್ತೀನಿ. ಇನ್ನು ಸ್ವಲ್ಪ ಚಪಾತಿ ಮಾಡಬೇಕೀಗ. ಬನ್ನಿ ಫ್ರೆಂಡ್ಸ್, ಬೇಗ ಚಟ್ನಿ ಹಾಕೊಂಬಿಡೋಣ, ಕರೆಂಟ್ ಹೋಗುತ್ತೆ ಅನ್ನೋಷ್ಟರಲ್ಲಿ ಕರೆಂಟೇ ಹೋಯ್ತು ನೋಡಿ. ಇನ್ನು ತೊಗೊಂಡೋಗಿ ಮಿಕ್ಸಿಗೆ 1-2 ರೌಂಡ್ ಓಡಿಸ್ದೇನೆ ಅಷ್ಟಕ್ಕೆ ಕರೆಂಟ್ ಹೋಗ್ಬಿಡ್ತೀನಿ. ಸ್ವಿಚ್ ಆಫ್ ಮಾಡಿಬಿಟ್ಟು ಬಂದಿದ್ದೀನಿ. ಇನ್ನು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ಆಗಲೇ. ಇವಾಗ ಚಪಾತಿ ಒಸೆಯೋಣ ಅಂತೇಳ್ಬಿಟ್ಟು ಕುತ್ಕೊಂಡಿದ್ದೀನಿ. ಇದೇ ಥರ ಆಗುತ್ತೆ ಯಾವಾಗಲಷ್ಟೇ. ದಿನ 1 ಗಂಟೆಗೆ ಹೋಗ್ತಾ ಇತ್ತು. ಇವತ್ತು ಭಾಳ ಹೊತ್ತಿದೆ ಅಲ್ವಾ, ಸ್ವಲ್ಪ ಚಟ್ನಿಗಾದರೂ ಬೇಗ ಹಾಕೋಣ ರೆಡಿ ಮಾಡಿ ಅಂತ ಹೇಳಿ ರೆಡಿ ಮಾಡಿಕೊಂಡ್ರೆ ಕರೆಂಟೇ ಹೋಗ್ಬಿಡ್ತು. ಏನು ಮಾಡೋದು, ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ. 7 ಗಂಟೆ ಆಗುತ್ತೋ 8 ಗಂಟೆ ಆಗುತ್ತೋ ಗೊತ್ತಿಲ್ಲ. ಹಾಂ, ಹೇಮೆ ಪಪ್ಪಯ್ಯ ಪಪ್ಪ ತೋಟ್ಲ ಒಂದಾಡು. ಅದಕ್ಕೆ ಏನು ಮಾಡಬೇಕೋ ಗೊತ್ತಿಲ್ಲ, ನೋಡೋಣ. ಚಪಾತಿ ಎಲ್ಲ ಆದಮೇಲೆ ಅಲ್ಲಿ ಗುಂಡಿದೆ ನಮ್ಮದು, ಗುಂಡಲ್ಲಿಗೆ ರುಬ್ಕೊಂಡು ಬರ್ತೀನಿ ಅಷ್ಟೆ. ಒಳಗಡೆನೂ ಚಿಕ್ಕ ಗುಂಡಿದೆ, ಅದರಲ್ಲಿ ನನಗೆ ಅಷ್ಟು ತುಂಬ ಚಿಕ್ಕ ಗುಂಡು ನನಗೆ ಅಷ್ಟೊಂದು ಬರಲ್ಲ. ಅದಕ್ಕೆ ಪಕ್ಕದ ಮನೆಯದು ಸ್ವಲ್ಪ ದೊಡ್ಡ ಗುಂಡಿದೆ, ಅಲ್ಲಿಗೆ ಹೋಗ್ಬಿಟ್ಟು ರುಬ್ಕೊಂಬರ್ತೀನಿ. ರುಬ್ಕೊಂಡು ಬಂದರೆ ಆಗುತ್ತಿಲ್ಲ. ಅಷ್ಟರೊಳಗೆ ಕರೆಂಟ್ ಬಂದರೆ ಮಿಕ್ಸಿಗೆ ಹಾಕ್ತೀನಿ, ಇಲ್ಲಾಂದರೆ ಗುಂಡಲ್ಲೇ ರುಬ್ಬೋದಷ್ಟೆ. ಏನು ಮಾಡೋಕ್ಕಾಗುತ್ತೆ, ಒಂದೊಂದು ಸತಿ ಕರೆಕ್ಟ್ ಟೈಮ್ಗೆ ಕರೆಂಟ್ ಕೈ ಕೊಡುತ್ತೆ. ಪಪ್ಪಲೇ ಇನ್ನು ಚಟ್ನಿ ಕೆಲಸ ಅಂತ ಅಲ್ಲೇ ಮುಗೀತು ಫ್ರೆಂಡ್ಸ್. ಇನ್ನು ಚಟ್ನಿಗಂತೂ ಕರೆಂಟ್ ಬರಲಿಲ್ಲ, ನಾನು ಚಟ್ನಿ ಹಾಕ್ಕೊಳ್ಳಿಲ್ಲ ಮತ್ತು ರುಬ್ಬಲಿಲ್ಲ. ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಇನ್ನು ಚಪಾತಿ ಬೇಯಿಸೋಣ ಅಂತ ಹೇಳ್ಬಿಟ್ಟು ಫಸ್ಟು ಚಪಾತಿ ಎಲ್ಲ ಒಸ್ಕೊಂಡ್ಬಿಟ್ಟು ಇಲ್ಲೇ ಬೇಯಿಸ್ತಾ ಇದ್ದೀನಿ. ಇನ್ನು ಒಲೆ ಮೇಲೆ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಗಾಳಿ ಬೇರೆ, ನಿಜವಾಗ್ಲೂ ಹಬೆ ಹೊಡಿತಿತ್ತು ಅಂದರೆ ಮುಖಕ್ಕೆ ಹೊಡಿತಾ ಇರುತ್ತೆ, ಕೈಗೂ ಹೊಡಿತಾ ಇರುತ್ತೆ. ನಿಜ ಒಂಥರ ಜಾಸ್ತಿ ದಿನಕ್ಕೆ ಒಲೆ ಮುಂದೆ ಕೂತ್ಕೊಂಡ್ರೆ ಒಂಥರ ಕಣ್ಣಲ್ಲಿ ನೀರೆಲ್ಲ ಬರ್ತಾ ಇರುತ್ತೆ. ನೀಟಾಗಿ ಅಂದರೆ ಈ ಥರ ಹುರಿದ್ಬಿಟ್ರೆ ಸೌದೆ ಚೆನ್ನಾಗೆ ಮಾಡ್ಕೋಬೋದು. ಮತ್ತು ಒಂದು ಸತಿ ಆರೋಗೋದು ಮತ್ತು ಎಲ್ಲ ಕೆಟ್ಟೋಗೋದು ಆ ಥರ ಆಗ್ಬಿಟ್ರಂತೂ ಅದನ್ನು ಊದಿ 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 ಸಾಕಾಗ್ಬಿಡುತ್ತೆ, ಅಷ್ಟು ಹಿಂಸೆ ಆಗಿಬಿಡುತ್ತೆ. ಇನ್ನು ಏನು ಮಾಡೋಕ್ಕಾಗುತ್ತೆ, ಭಾಳ ಚಪಾತಿ ಬೇರೆ. ಎಲ್ಲ ಚಪಾತಿನೂ ಗ್ಯಾಸ್ ಮೇಲೆ ಬೇಯಿಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಅಟ್ಲೀಸ್ಟ್ ಇದ್ದರೆ 2-3 ದಿನ ಆಗುತ್ತಲ್ಲ, ಎಕ್ಸ್ಟ್ರಾ ಗ್ಯಾಸ್ ಯಾಕೆ ವೇಸ್ಟ್ ಮಾಡಬೇಕಂತ ಹೇಳಿಬಿಟ್ಟು ಇನ್ನು ಫೈನಲಿ ಎಲ್ಲ ಕೂಡ ಒಲೆ ಮೇಲೆ ಬೇಯಿಸ್ಬಿಟ್ಟು ಇನ್ನು ಅನ್ನ ಕೂಡ ಇಟ್ಟೆ.
ಕರೆಂಟ್ ಅಂತೂ ಬರಲೇ ಇಲ್ಲ ಫ್ರೆಂಡ್ಸ್ ಎಷ್ಟೊತ್ತಾದರೂ ಕೂಡ. ಈ ಕರೆಂಟ್ದು ಕತೆ ಇಷ್ಟೇ ಅಂತ ಹೇಳಿಬಿಟ್ಟು ಇನ್ನು ಚಪಾತಿಯಲ್ಲಿ ಬೇಯಿಸ್ಬಿಟ್ಟು ಇನ್ನು ನಮ್ಮ ಮಾವ ಇದ್ಬಿಟ್ಟು ಮೊಟ್ಟೆ ಕೊಟ್ಟರು. ಕರೆಂಟ್ ಬರುತ್ತೆ ಇಲ್ಲ ಗೊತ್ತಿಲ್ಲಮ್ಮ, ನೀವು ತೋಟಕ್ಕೆ ಹೋಗ್ತಿರಲ್ಲ ಮೊಟ್ಟೆ ಪಲ್ಯ ಮಾಡಿಕೊಂಡು ಮೊಟ್ಟೆ ಪಲ್ಯ ಮತ್ತು ಸ್ವಲ್ಪ ಸಾಂಬಾರೆಲ್ಲ ಹಾಕ್ಕೊಂಡು ಹೋಗ್ರಿ, ನಾವು ಕರೆಂಟ್ ಬಂದರೆ ಮಿಕ್ಸಿಗೆ ಹಾಕುತ್ತೆ ಅತ್ತೆ ಬಂದು ಅಂತಂದ್ರೆ. ನಮ್ಮ ಅತ್ತೆ ಬಂದು ಕೆಲ್ಸಕ್ಕೆ ಹೋಗಿದ್ರು, ನಮ್ಮ ಅತ್ತೆ ಇರಲಿಲ್ಲ. ಸರಿ ಬಿಡು ಕರೆಂಟ್ 6 ಗಂಟೆಗೆ 7 ಗಂಟೆಗೆ ಬರುತ್ತೇನೋ ಅಂತ ಹೇಳಿಬಿಟ್ಟು ಇನ್ನು ನಾನು ಏನು ಮಾಡಿದೆ ಅಂದರೆ ಮಾವು ಮೊಟ್ಟೆ ಕೊಟ್ಟಿದ್ದರು. ಇನ್ನು ಎಲ್ರಿಗೂ ಕೂಡ ಸ್ವಲ್ಪ ಮೊಟ್ಟೆ ಫ್ರೈ ಎಲ್ಲ ಈರುಳ್ಳಿ ಅದೆಲ್ಲ ಸ್ವಲ್ಪ ಜಾಸ್ತಿ ಕಟ್ ಮಾಡಿಕೊಂಡು ಇನ್ನು ಮೊಟ್ಟೆ ಫ್ರೈ ಕೂಡ ಮಾಡಿದ್ದೆ. ಮೊಟ್ಟೆ ಫ್ರೈ ಆಗಿತ್ತು ಮತ್ತು ಚಪಾತಿ ಕೂಡ ಬೇಯಿಸಿದ್ದೆ ಮತ್ತು ಅನ್ನ ಕೂಡ ಇಟ್ಟಿದ್ದೆ. ಬೇಗ ಅನ್ನ ಮಾಡೋಣ ಅಂತೇಳಿ ಬೆಳಗ್ಗೆದು ಕೂಡ ಅಷ್ಟೇ, ಬೆಳಗ್ಗೆದೊಂದು ಸ್ವಲ್ಪ ಅನ್ನ ಮುದ್ದೆ ಹಂಗೆ ಇತ್ತು. ಅದನ್ನು ವೇಸ್ಟ್ ಮಾಡೋದಿಲ್ಲ ನಾವು, ಅದನ್ನು ಕೂಡ ತಿಂತೀವಿ. ತೀರ ಏನಾದರೂ ಸ್ವಲ್ಪ ಮೆತ್ತಿಗೂ ಹಂಗೆ ಆಗಿದ್ರೆ ಸ್ವಲ್ಪ ಕೋಳಿಗೆ ಹಾಕ್ತೀವಿ ಇಲ್ಲ ನಾಯಿಗೆ ಹಾಕ್ತೀವಿ ಅಷ್ಟು ಬಿಟ್ರಂತೂ ಇಲ್ಲಿ ಸಮೇತ ಅಷ್ಟೇ. ಒಂದು ಸ್ವಲ್ಪ ಕೂಡ ನಾವು ವೇಸ್ಟ್ ಮಾಡೋದಿಲ್ಲ. ನೋಡ್ತಾ ಇರ್ಬೋದು ಮೊಳಕೆ ಕಾಳು ಬದನೆಕಾಯಿ ಹಾಕ್ಬಿಟ್ಟು ನಮ್ಮ ಅತ್ತೆ ಸಾಂಬಾರು ಮಾಡೋಗಿದ್ರು. ಚಿಕ್ಕಮ್ಮನಕ್ಕೆ ಬರುತ್ತೆ ಅಲ್ಲಿ ಚಿಕ್ಕಮ್ಮ ಅಂದ್ಬಿಟ್ಟು ಇಲ್ಲಿ ಚಿಕ್ಕಮ್ಮನಕ್ಕೆ ಬರುತ್ತೆ ನೋಡಿ ನನಗಂತೂ. ಅತ್ತೆ ಸಾಂಬಾರೆಲ್ಲ ಹೋಗಿದ್ರು. ಇನ್ನು ಫೈನಲ್ ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನು ನಮ್ಮ ಮನೆಯವ್ರು ಕೂಡ ಬಂದರು. ಸಂಜೆ ಆಗಿತ್ತು, ಆಗಲೇ 5:30 ಆಗಿತ್ತು ನಮ್ಮ ಮನೆಯವ್ರು ಬಂದಾಗ. ಇವತ್ತು ಲೇಟ್ ಆಯಿತು ಅಡುಗೆ ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ. ಇನ್ನು ಎಲ್ಲ ಕೂಡ ಒಬ್ಬರೇ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಇನ್ನು ಚಪಾತಿ ಬೇಯಿಸ್ಕೋಬೇಕು ಮತ್ತು ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕು ಅದು ಇದು ಎಲ್ಲ ಕೂಡ. ಇನ್ನು ಲೇಟ್ ಆಗಿತ್ತಲ್ವ, ಇನ್ನು ಚಪಾತಿ ಅಂದರೆ ನನ್ನ ಮಗನಿಗೆ ಕೂಡ ಸ್ವಲ್ಪ ಇಷ್ಟ. ಬಿಸಿದೊಂದು ತಿನ್ನಿಸ್ಕೊಂಡು ಹೋಗ್ಬಿಡೋಣ, ಮತ್ತು ಅಲ್ಲಿ ಊಟ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಇನ್ನು ಒಂದು ಚಪಾತಿ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಇವಂದು ಸೀಟ್ ಬಿಟ್ಟು ಬೇರೆ ಕಡೆ ಎಲ್ಲೂ ಕದಲಲ್ಲ, ಅವನು ಗಾಡಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟು ಗಾಡಿ ಹೊಡಿತೀನಿ ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಲ್ಲೇ ಆಟ ಓಡ್ಕೊಂಡಿರ್ತಾನೆ. ನಮ್ಮ ದನು ಬಂದರೂ ಅಷ್ಟೇ, ನಮ್ಮ ದನು ಇದ್ರೂ ಅಷ್ಟೇ. ನಮ್ಮ ದನುಗಂತೂ ಈ ಸೀಟ್ ಬಿಟ್ಕೊಡೋದಿಲ್ಲ, ಅವನು ಏನು ಮಾಡಿದ್ರು ಕೂಡ ಬಿಟ್ಕೊಡೋದಿಲ್ಲ. ಇನ್ನು ಫೈನಲಿ ತಿನ್ನಿಸ್ಕೊಬಿಟ್ಟು ಇನ್ನು ಬಾಕ್ಸ್ಗೆಲ್ಲ ಹಾಕ್ಕೊಂಡು ಇನ್ನು ತೋಟಕ್ಕೆ ಬಂದ್ವಿ. ತೋಟಕ್ಕೆ ಬಂದಮೇಲೆ ಅನಿಸ್ತು ಹೋಮ್ ಟೂರ್ ಆದರೂ ಮಾಡೋಣ ಅಂತ ಹೇಳಿ ಇನ್ನು ಹೋಮ್ ಟೂರ್ ವೀಡಿಯೋ ಕೂಡ ಮಾಡಿಬಿಟ್ಟು ಇನ್ನು ಅಪ್ಲೋಡ್ ಮಾಡಿದ್ದೀನಿ ಆಗಲೇ ಆಲ್ರೆಡಿ. ಅದು ಇದ್ರ ಕೂಡ ಸ್ವಲ್ಪ ಇದು ಆ ವಿಡಿಯೋನ ಸ್ವಲ್ಪ ಇದರಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹೇಳೋಣ ಅಂತ ಹೇಳಿ. ಇದು ಕೆಳಗಿದೆ ಮನೆ, ಕೆಳಗಿರೋ ಮನೆ ದೊಡ್ಡ ಮನೆ ಇದು. ಇದರಲ್ಲೇ ಓನರ್ ಅವ್ರು ಇದ್ದಿದ್ದು. ಅದನ್ನು ಸ್ವಲ್ಪ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಇವರಿದ್ದಾಗ ನಾನು ಮುಂಚೆ ಒಂದು ಸತಿ ಹೋಗಿದ್ದೆ ತೋಟಕ್ಕೆ, ಆಂಟಿ ಇದ್ದಾಗ. ಅವಾಗಂತೂ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರೆಲ್ಲ ಸಾಮಾನೆಲ್ಲ ಜೋಡಿಸ್ಬಿಟ್ಟು ಚೆನ್ನಾಗಿ, ಅಂದರೆ ಅವರೆಲ್ಲ ಇಲ್ಲೇ ಇದ್ರಲ್ಲ ಪರ್ಮನೆಂಟಾಗಿ, ಅವ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಅಂತೂ. ರೂಮುಗಳಲ್ಲೆಲ್ಲ ಫುಲ್ಲು ಮಂಚಗಳು ಬೀರುಗಳು ಅವೆಲ್ಲ ಇಟ್ಟು, ಮತ್ತು ಡೈನಿಂಗ್ ಟೇಬಲ್ಲು, ದೊಡ್ಡ TV, ಶೋಕೇಶು ಅದೆಲ್ಲ ಕೂಡ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಆವಾಗ ಫಸ್ಟಿಗೆ ನೋಡಿದಾಗ. ಬಟ್ ಇವಾಗ ಖಾಲಿ ಅಲ್ವಾ, ಒಂಥರ ನೋಡೋದಕ್ಕೆ ಬೇಜಾರಾಗ್ತಾ ಇದೆ. ಎಲ್ಲ ಖಾಲಿ ದೇವ್ರ ಮನೆ ನೋಡಿದ್ರೆ ಅಂತೂ ನನಗೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಅಪ್ಪ ನಾನೇ ಕ್ಲೀನ್ ಮಾಡಿಬಿಡೋಣ ಅನ್ನಷ್ಟು ಇದಾಗುತ್ತೆ. ಬಟ್ ಅವರು ಬಿಟ್ಟೋಗಿದ್ದಾರೆ, ನಾವು ಅದೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಲ್ಲ. ನಾನು ತುಂಬ ದಿನ ಆಯಿತು ಈ ಮನೆಗೆ ಬಂದುಬಿಟ್ಟು, ಆದರೂ ಕೂಡ ನೋಡಿರಲಿಲ್ಲ ಒಳಗಡೆ. ಗೊತ್ತಲ್ವ ಖಾಲಿ ಇದೆ ಬಿಡಿ ಏನು ನೋಡೋಣ, ನೋಡಿರೋದೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿದೆ. ಕೆಲವರು ತುಂಬ ಇಷ್ಟಪಡ್ತಾ ಇದ್ದೀರಾ ತೋಟದ ಮನೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಸ್ವಲ್ಪ ಹೋಮ್ ಟೂರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋನ. ನೋಡ್ಬೋದು. ಒಂದು ಅಡುಗೆ ಮನೆ ಚೆನ್ನಾಗಿದೆ. ಅಡುಗೆ ಮನೆ ಪಕ್ಕ ಬಂದು ದೇವ್ರ ಮನೆ ಪಕ್ಕ ಬಂದು ಇದು ಬೆಡ್ರೂಮು. ತುಂಬ ಚೆನ್ನಾಗಿದೆ, ರೂಮ್ಗಳು ಮಾತ್ರ ದೊಡ್ಡದಾಗಿದೆ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮನೆ ಮಾತ್ರ. ನೋಡ್ತಾ ಇರ್ಬೋದು. ಪೇಂಟಿಂಗ್ ಕೂಡ ಅಷ್ಟೇ, ಎಲ್ಲ ನೀಟಾಗಿ 2 ಕಲರ್ ಪೇಂಟಿಂಗ್ ಎಲ್ಲ ಓಡಿಸ್ಬಿಟ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಕೆಳಗಡೆ ಮಾತ್ರ ಟೇಲ್ಸ್ ಹಾಕ್ಸಿಲ್ಲ, ಈ ಥರ ಅವ್ರು ಪ್ಲ್ಯಾನಿಂಗ್ ಮಾಡಿಬಿಟ್ಟಿನೇ ಈ ಥರ ಹಾಕ್ಸಿದ್ದಾರೆ ಅವರು. ಖಾಲಿ ಮನೆಯೇ ಈ ಥರ ಇದೆ ಅಂತಂದರೆ ಎಲ್ಲ ತುಂಬಿದ ಮನೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಲ್ವ. ಮತ್ತು ಈ ಕಡೆ ಬಂದರೆ ಈ ಕಡೆ ಒಂದು ಬೆಡ್ರೂಮ್ ಇದೆ, ದೇವ್ರ ಮನೆ ಬಿಟ್ಟು ಒಂದು ಬೆಡ್ರೂಮು, ಮತ್ತು ಈ ಕಡೆ ಒಂದು ಬೆಡ್ರೂಮು. ಹಾಲ್ ಮಾತ್ರ ಸ್ವಲ್ಪ ಚೆನ್ನಾಗಿದೆ ಫ್ರೀಯಾಗಿ. ರೂಮ್ಗಳು ಅಷ್ಟೇ ಸ್ವಲ್ಪ ದೊಡ್ಡದಾಗೇ ಇದೆ. ನೋಡಿ, ಯಾರು ವಾಸ ಇಲ್ಲ ಅಂದರೆ ಹೆಂಗಿರುತ್ತೆ ಮನೆ ಅಲ್ವಾ. ಯಾರಾದರೂ ಇದ್ರೇ ಚೆನ್ನಾಗಿ. ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಪ್ರತಿಯೊಂದು ಕೂಡ. ತುಂಬ ಮುಂದೆ ನಿಂತ್ಬಿಟ್ಟು ಎಲ್ಲ ಮಾಡಿಸಿದ್ರು. ಅದು ಎಷ್ಟು ದುಡ್ಡು ಖರ್ಚಾಗಿದೆ ನನಗಂತೂ ಗೊತ್ತಿಲ್ಲ, ಅದು ಕೇಳಿಲ್ಲ ನಮ್ಮ ಮನೆಯವ್ರನ್ನ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು, ಇಷ್ಟು ಹಾಲು ಇಷ್ಟಿದೆ. ಈ ಕಡೆ ಬಂದುಬಿಟ್ಟು ಬಾತ್ರೂಮು ಇದೆ, ಅಟ್ಯಾಚ್ ಬಾತ್ರೂಮು. ಇದು ಅಷ್ಟೇ, ಬಾತ್ರೂಮು ಸ್ವಲ್ಪ ದೊಡ್ಡದಾಗೇ ಇದೆ, ಚೆನ್ನಾಗಿದೆ ಒಳಗಡೆ ಕೂಡ ಎಲ್ಲನೂ. ಇದು ಈ ಮನೆಗೆ ಯಾರಿಗಾದ್ರೂ ಇಷ್ಟ ಇದೆ ಗೊತ್ತಿಲ್ವಾ. ಸದ್ಯಕ್ಕೆ ಇವಾಗಂತೂ ಖಾಲಿ ಇದೆ. ಅಟ್ಲೀಸ್ಟ್ ಇದು ಸೇಲಲ್ಲಿತ್ತು ತೋಟ ಬಂದು, ಸೇಲ್ಗಿಟ್ಟಿದ್ರು ಮಾರಿಬಿಡೋಣ ಅಂತ ಹೇಳಿ. ದಿನ ಪೆಂಡಿಂಗಲ್ಲಿದೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ಯಾರಿಗಾದ್ರೂ ಇಷ್ಟ ಇದೆಯೋ ಏನೋ ಗೊತ್ತಿಲ್ಲ. ಅದು ಸೇಲ್ ಆಗೋವರೆಗೂ ಕೂಡ ಇಲ್ಲೇ ನಮ್ಮ ಮನೆಯವರೇ ಸ್ವಲ್ಪ ನೋಡ್ಕೊಂಡಿರೋದು. ಈ ಕಡೆ ಬಂದು ಅದು ಅಟ್ಯಾಚ್ ಬಾತ್ರೂಮು. ಹೊರಗಡೆ ಕೂಡ ಸಿಂಕ್ ಇಟ್ಟಿದ್ದಾರೆ ನೋಡಿ, ಕೈ ತೊಳ್ಕೊಳ್ಳೋದಕ್ಕೆ ಅದಕ್ಕೆಲ್ಲನೂ, ಈ ಫೇಸ್ ವಾಶ್ ಎಲ್ಲ ಮಾಡ್ಕೊಳ್ಳೋದಕ್ಕೂ, ಮತ್ತು ದೊಡ್ಡ ಮಿರರ್ ಹಾಕ್ಸಿದ್ದಾರೆ. ಇಷ್ಟಿದೆ ಫ್ರೆಂಡ್ಸ್. ಫೈನಲಿ ತುಂಬ ಚೆನ್ನಾಗಿದೆ ಮನೆ ಅಂತೂ. ಇನ್ನು ಮೇಲ್ಗಡೆನೂ ಅಷ್ಟೇ, ನಾವಿದ್ದೀವಲ್ವ ಅದು ಸಿಂಗಲ್ ರೂಮು.
ಅದಕ್ಕಿಂತ ತುಂಬ ಚೆನ್ನಾಗಿ ಏನಾದರೂ ಮಾಡಿಸ್ಬೇಕು. ಮತ್ತು ಮುಂದಕ್ಕೆ ಶೀಟೆಲ್ಲ ಹಾಕ್ಸ್ಬಿಟ್ಟು ಏನೋ ಪ್ಲ್ಯಾನಿಂಗ್ ಇತ್ತು ಅವ್ರದ್ದೆಲ್ಲ ಮಾಡಿಸ್ಬೇಕಂತ ಹೇಳಿ. ಬಟ್ ಅದೇನೂ ಆಗಲಿಲ್ಲ ಸದ್ಯಕ್ಕೀಗ. ಇದು ಹೊರಗಡೆ ಕೆಳಗಡೆನ ಸೊಂಪಿದೆ, ನೀರಿಂದಂತೂ ಏನು ಪ್ರಾಬ್ಲಮ್ ಇಲ್ಲ. ಇದು ಮೇಲಕ್ಕೆ ಹೋಗೋದು ಮೆಟ್ಲಿದೆ. ಆ ಕಡೆ ಸೈಡೆಲ್ಲ ಕೂಡ ಗಿಡ ಎಲ್ಲ ಕಾಣಿಸ್ತಾ ಇದೆ. ಹೊರಗಡೆ ಬಂದ್ರಂತೂ ಎದ್ದ ತಕ್ಷಣ ಈ ಥರ ನೋಡಿದ್ರಂತೂ ಒಂಥರ ಕಣ್ಣಿಗೆ ತಂಪು ಅನಿಸುತ್ತೆ ಅಲ್ವಾ. ಎದ್ದ ತಕ್ಷಣ ಗಿಡ ಮರ ನೋಡಿದ್ರೇ ಒಳ್ಳೆಯದು. ಇನ್ನು ಹೋಮ್ ಟೂರ್ ಎಲ್ಲ ಮುಗಿಸ್ಕೊಂಡೆ. ಇನ್ನು ಮುಗಿಸ್ಕೊಂಬಿಟ್ಟು ಮೇಲ್ಗಡೆ ಟೈಮ್ ಬಂದು 7:30 ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಮಾಡಬೇಕಾದ್ರೆ. ಮತ್ತೆ ಸಿಕ್ಕಾಪಟ್ಟೆ ಹುಳ ಅಂದರೆ ಬೇಜಾನ್ ಹುಳ. ಸುಮ್ಮನೆ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟು ಹುಳ ಇದೆ ಇಲ್ಲೆಲ್ಲನೂ. ಲೈಟಿಂಗ್ಸ್ಗೆಲ್ಲ ಬಂದುಬಿಡುತ್ತೆ ಚಿಕ್ಕ ಚಿಕ್ಕ ಹುಳಗಳು. ಇನ್ನು ಬಂದ್ರಂತೂ ಸಖತ್ತು, ಒಂದು ಹತ್ಕೊಂಡ್ರೆ ಸಾಕು ಜಾಸ್ತಿ ಕಚ್ಚಿಬಿಡುತ್ತೆ ಅದು, ಅಂಥ ಹುಳ ಇದೆ. ಅದಕ್ಕೋಸ್ಕರ ನಾವು ಒಳಗಡೆ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಇನ್ನು ನನ್ನ ಮಗ ನಮ್ಮ ಮನೆಯವರು ಲೈಟ್ ಆಫ್ ಮಾಡಿಕೊಂಡು ಇನ್ನು ಒಳಗಡೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇಬ್ಬರು ನಮ್ಮ ಅಪ್ಪ ಮಗ ಡ್ಯಾನ್ಸ್ ಮಾಡಿ ಹೊರಗಡೆ ಬರ್ತಾಯಿದ್ರು. ಇಲ್ಲಿ ನೋಡ್ಬೋದು ಇದು ಸ್ವಲ್ಪ ಕಡಿಮೆ ಇದೆ ಇಲ್ಲಿ. ಆ ಕಡೆ ಲೈಟಲ್ಲಂತೂ ಎಷ್ಟು ಬರ್ತಾಯಿದೆ ಗೊತ್ತಾ. ಟೈಮ್ ಆಗ್ತಾ ಒಂದು 8 ಗಂಟೆ 9 ಗಂಟೆ ಆದರೆ ಸಾಕು, ಹಬ್ಬ ನೋಡೋದಕ್ಕಾಗೋದಿಲ್ಲ. ನಾವು ಈ ಥರ ಸ್ವಲ್ಪ ನಮ್ಮ ಒಳಗಡೆ ಹಿಂಗೆ ಮೊಬೈಲ್ ಹಾಕ್ಕೊಂಡು ಏನಾದರೂ ನೋಡೋ ಹಾಗಿಲ್ಲ, ಅಷ್ಟು ಹುಳ ಬರ್ತಾ ಇರುತ್ತೆ. ಸುಮ್ಮನೆ ಕಣ್ಣಿಗೆ ಕುಕ್ಕೋದು, ಕಿವಿ ಒಳಗೆ ಹೋಗೋದು, ಆ ಥರ ಎಲ್ಲ ತುಂಬ ಭಯ ಅನ್ನಿಸ್ತಾ ಇರುತ್ತೆ, ಅಷ್ಟು ಹುಳ ಬರ್ತಾ ಇರುತ್ತೆ. ಅದಕ್ಕೆ ಮುಂಚೆ ನಾವು ಹೋಗಿ ಮಲಗೋವರೆಗೂ ಕೂಡ ನಾವು ಒಳಗಡೆ ಲೈಟ್ ಹಾಕೋಲ್ಲ, ಹಂಗೆ ಬಿಟ್ಬಿಡ್ತೀವಿ, ಆಫ್ ಮಾಡಿಬಿಟ್ಟಿರ್ತೀವಿ. ಆಫ್ ಮಾಡಿದ್ಮೇಲೆ ಮತ್ತೆ ಹೋಗ್ಬೇಕಾದ್ರೆ ಇನ್ನೊಂದು ಸತಿ ನೀಟಾಗೆಲ್ಲ ಕಸಗೆಲ್ಲ ಗುಡಿಸ್ಕೊಬಿಟ್ಟು ನನ್ನ ಮಗನ ಜೋಲಿ ಅಂತ ಹುಷಾರಾಗೆಲ್ಲ ಕ್ಲೀನಾಗಿ ಇದು ಮಾಡಿಬಿಟ್ಟು ಆಮೇಲೆ ಜೋಲಿ ಹಾಕ್ತೀನಿ. ಹೇಳೋಕ್ಕಾಗಲ್ಲ, ಚಿಕ್ಕ ಮಕ್ಕಳು ಒಂದು ಹುಳ ಹತ್ಕೊಂತು ಅಂದರೆ ಎಷ್ಟು ಇದಾಗುತ್ತೆ ಅಂತೇಳ್ಬಿಟ್ಟು ಅವು ತುಂಬ ಕಡಿತಾ ಇರುತ್ತೆ. ಇದು ಅದು ಏನು ಹುಳನೋ ಗೊತ್ತಿಲ್ಲ, ಒಂದು ರಕ ಇಲ್ಲ, ಎಷ್ಟೊಂದು ರಕ ಹುಳ ಇದ್ದು ಗೊತ್ತಾ. ಅವುಗಳ ಹೆಸ್ರುಗಳು ಸಮೇತ ಗೊತ್ತಿಲ್ಲ ನಮ್ಗೆ, ಅಷ್ಟೊಂದು ಇದ್ದು ರೆಕ್ಕೆ ಹುಳಗಳು ಅವು ಇವೆಲ್ಲನೂ. ಇನ್ನು ಅದಕ್ಕೋಸ್ಕರ ಎಲ್ಲ ಕೂಡ ಆಫ್ ಮಾಡಿಬಿಟ್ಟಿದ್ವಿ. ಇನ್ನು ಫೈನಲಿ ಊಟ ಮಾಡೋಣ ಅಂತೇಳ್ಬಿಟ್ಟು ಟೈಮ್ ಬಂದು 8 ಆಗಿತ್ತು ನಾವು ಊಟ ಮಾಡಬೇಕಾದ್ರೆ. ಇನ್ನು ಕೂತ್ಕೊಂಡು ಇನ್ನು ಮೊಟ್ಟೆ ಪಲ್ಯ, ಚಪಾತಿ, ಅನ್ನ ಮತ್ತು ಸಾಂಬಾರು ಮತ್ತು ಮೊಸರು ತರಿಸ್ಕೊಂಡಿದ್ದೆ, ಮೊಸರು ಬೇಕಂತ ಹೇಳಿ. ಖಾರ ಅಲ್ವಾ, ಜಾಸ್ತಿ ಖಾರ ಅಂತೂ ತಿನ್ನೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.